ಹಾಂ ಇದೀನಪ್ಪ, ಹುಷಾರಾಗೆ. ಲವಿ ಅಪ್ಪ. ಫ್ಲ್ಯಾಶ್ ಬ್ಯಾಕ್. ಹೋಗಿದ್ನಲ್ಲೋ ಬಿಸ್ಕೆಟು. ಹೆಸರು ಗೋವಿಂದ ಅಂತೇಳಿ. ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಹಾಕ್ತಾನೆ, ಹಾಕಿಸ್ಕೋಬೇಕು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಪ್ಪ ನೀವು ವ್ಯವಸಾಯನ? 4 ವ್ಯವಸಾಯ. ಕೂಲಿಗೆ ಹೋಗ್ತೀನಿ, ಏರ್ ಕಟ್ತೀನಿ. ಒಂದು 70,000 ಕೊಡ್ತಾರೆ. ಅವ್ರು ಯಾರೋ ಬಂದಿದ್ರು ಅಂದ್ಬಿಟ್ಟು ಇದೊಂದು ರೆಕಾರ್ಡು ಮಾಡಿಕೊಟ್ರು ನನಗೆ. ಇದನ್ನ ರೆಕಾರ್ಡ್ಗೆ ಹೊಲ ಊತ್ ಕೊಟ್ಟಿದ್ದೆ. ಎಷ್ಟು ವರ್ಷ ಆಡಿದಪ್ಪ ಗಾಡಿ? ಒಂದು 20 ವರ್ಷ ಆಗೋಯ್ತು ಮಾಡಿಸಿ. ಹೊಸ ಗಾಡಿನೇ ತಗೊಂಡಿದ್ದೆ ನಾನು. ಅವತ್ತು ನನಗೆ 40,000 ರೂಪಾಯಿ ಆಗಿತ್ತು. ಈಗ ಮಾಡಿಸ್ಬೇಕು ಅಂದ್ರೆ 1 ಲಕ್ಷ ಬೇಕು. ಇಟ್ಸ್ ಅನ್ಪಾಸಿಬಲ್. ಇದು ಮೂಕಿ, ಇದು ನೊಗ, ಇದು ಕಡಗುಂಟ, ಇದು ಬಾಡಿ, ಅದು ಗಾಡಿ. ಅದನ್ನೊಂದು ಸರಿ ಅಡ್ಡ ಹೊಡಿಬೇಕು. ಕೂರ್ಗೆ ಇದೆ. ಸುಮಿರ ಹಂಗೆ ಅರಿಕರಿಕು. ಆಮೇಲೆ ದುಸ್ಕುಂಟೆ ಅಂತ ಬರ್ತದೆ. ಅದೆಲ್ಲ ಹೊಡೆದಾದ್ಮೇಲೆ ಆಮೇಲೆ 2 ತಾಳಂದು ಕುಂಟೆ, 4 ತಾಳಂದು. ಅದ್ರಲ್ಲಿ ರಾಗಿ ಬಿಡೋದು ಇರಬೇಕು. ಮುಂದಿನ ಗುಳ ಅಂತ ಬರ್ತದದು. ನೆಟ್ಟು ಬಟ್ಟೆ ಹಾಕಿರೋದು ಸಮದೈತೆ. ಟೈರು ಸಮದೋದಾಗ ಚೇಂಜ್ ಮಾಡ್ತಾರಲ್ಲ ಆ ಥರ ಇದಕ್ಕೆ ಲಾಳ ಅಂತ ಬರುತ್ತೆ. ಅದನ್ನ ಸಿಕ್ಕಿದ್ರೆ ನಮ್ಮ ಮನೆಗೆ ಸಿಗ್ತಾವಲ್ಲ ಒಂದ್ ಕಡೆ ತಗೊಂಡಾಗ ನಮ್ಮ ಮನೆ ಮುಂದೆ ಹೊಸಲು ಹೊಡಿತಿದ್ದೆ ನಾವು. ಇವೆಲ್ಲ ಕುದುರೆ ಲಾಳ ಅವು. ಇದು ನೋಡಿತಿದ್ದೆ ನಾನು. ಇವ್ನ ಸೆಡೆ ನನ್ನ ಮಗ. ಯಾವ ಸೆಕ್ಷನ್ ಟೈರ್ ಇದು? MRF ಟೈರ್ ಹಾಕಿದ್ದಾರೆ. ADV ಪೆಹಲ್ವಾನ್. ಅದು ಪಹಲ್ವಾನ್ ಹಂಗಂದ್ರೆ ಪೆಹಲ್ವಾನ್ ಅಂತ ಪಹಲ್ವಾನ್ ಅಂತ ಹಾಕ್ಬಿಟ್ಟಾರೆ. ನೀವು ಚೆನ್ನಾಗಿ ಓದ್ಕೊಳ್ರಪ್ಪ, ಇವಾಗ ಕೆಟ್ಟೋಗ್ಬೇಡ್ರಿ ನೀವು. ಕಬ್ಬನ್ನೆಲ್ಲ ತಗೋಗ್ತಾರಲ್ಲ, ಕಬ್ಬನ್ನೆಲ್ಲ ತಗೋಗ್ಬೇಕಾದ್ರೆ ವೆಯ್ಟ್ ಜಾಸ್ತಿ ಇರುತ್ತೆ ನೋಡು. ತುಂಬ ಲೋಡ್ ಆಗ್ತಾರಲ್ಲ ಆ ಟೈಮಲ್ಲಿ ಏನು ಮಾಡ್ತಾರೆ, ಲೋಡೆಲ್ಲ ಇಲ್ಲಿಗೆ ಬೀಳಿ ಅಂದ್ಬಿಟ್ಟು 2 ಟೈರ್ ಹಾಕ್ತಾರೆ. ಇಲ್ಲೊಂದು ಮತ್ತು ಇಲ್ಲೊಂದು, ಟೋಟಲ್ 4 ಟೈರ್ ಹಾಕ್ತಾರೆ. ಆವಾಗ ವೆಯ್ಟ್ ಜಾಸ್ತಿ ಬೀಳಲ್ಲ. ಅಲ್ಲಿ ಈ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಎಷ್ಟಾಗಿದೆ. ಆರಾಮಾಗಿ ಮನಿಕೋದೊಬ್ರು ಇಲ್ಲಿ. ಈ ಗಾಡಿ ಪ್ಲ್ಯಾನ್ ಬಂದಿರೋದು 3000 ವರ್ಷಗಳ ಹಿಂದೆ. ಮೆಸೊಪೊಟೋಮಿಯಾ ಮತ್ತು ಇಂಡಸ್ ನಾಗರಿಕತೆ ಯಾವಾಗ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ಇದು ಸ್ಟಾರ್ಟ್ ಆಗಿರೋದು. ಮೊನ್ನೆ ಹಳ್ಳಕ್ಕೆ ಕೆಡಬಿಟ್ಟಿದ್ದು, ಅದರಿಂದ ಮುರಿದೋಯ್ತದ ಗಾಡಿ. ಬೇರೆ ತಗೋತಾ ಇದ್ದೀನಿ. ಫಸ್ಟ್ ಏನು ಮಾಡ್ತಿದ್ದೆ ಗೊತ್ತಾ, ಚಂಕ ಬೆಂಕ ಅಂತ ಆಡ್ತಿದ್ದೋ. ರೋಡೇ ಬೇಕು ಅಂತೇನಿಲ್ಲ. ತೋಟ ಮಳದಲ್ಲೆಲ್ಲ ಉಡ್ಡಾಡ್ಸ್ಕೊಂಡೆಲ್ಲ ಬಂದ್ರು ಹೋಯ್ತಾ ಇರ್ತೀವಿ. ಈಗ ಹಳ್ಳಕ್ಕೆ ಬಿದ್ದೋಗಿತ್ತು. ಅದು ಎತ್ತಿ ಮ್ಯಾಕಿಗೆ ರೆಡಿ ಮಾಡಿಸ್ಬೇಕೀಗ. ಸಾಧನೆ ತೋರಿದರು ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಹುಲ್ಲು ಎಷ್ಟಾಗ್ತಪ್ಪ ಹುಲ್ಲು ಡೈಲಿ ಒಂದು 4 ಹೊರೆ, ಒಂದು 10 ಹೊರೆ ಕೊಯ್ತೀನಿ ಡೈಲಿ ಹುಲ್ಲು. ಸಿಮೆಸ್ಗಳಿಗೆ ಇವಕ್ಕೆ ಎಲ್ಕ ಒಂದು 10 ಹೊರೆ ಕೊಯ್ತೀನಿ. ಈ ಥರ ನೀನು ಆರನ್ ಮಾಡೋಂಗಿಲ್ಲ, ಏನಿಲ್ಲ, ಸೌಂಡ್ ಇಲ್ಲ, ಬಾ ಅಷ್ಟೇ. ಈಗ ತಿರುಗಿಸಿ ಬಿಟ್ಬಿಟ್ಟು ನೀವು ಅದಕ್ಕೂ ಇಂಚರ್ ಸುಮ್ಮನೆ ನಡ್ಕೋದ್ರೆ ಮನೆಗೆ ಹೋಗಿ ಬಿಡ ಕೇಳ್ತೇವೆ. ಮಾತೊಂದು ಬರೋಲ್ಲ ಅವಕ್ಕೆ. ಪ್ರತಿಯೊಂದು ಅರ್ಥ ಆಯ್ತದೆ ಅವಕ್ಕೆ. ಬಾ ಅಂದರೆ ಬಲಗೋಲ್ ಬಂದ್ಬಿಡ್ತದೆ, ಅಂದರೆ ಎಡಗೋಲ್ ಹೊಂಟಾಯ್ತದೆ. ಹಾಂ ಅಷ್ಟೇ. ಈಗ ಮುಗೀತೀನಿ, ಕಟ್ಬಿಟ್ಟು ಪೆಟ್ರೋಲ್ ಹಾಕೋಂಗಿಲ್ಲ, ಡೀಸೆಲ್ ಹಾಕೋಂಗಿಲ್ಲ, ಆಯಿಲ್ ಚೇಂಜ್ ಮಾಡೋಂಗಿಲ್ಲ, ಏನೂ ಇಲ್ಲ. ಹುಲ್ಲು ಹಾಕು, ಮೇವು ತಿನ್ಸು, ನೀರು ಕುಡಿಸು, ಹೊಡಿ. ಡೈ 1 2 ದಿನ 3 ದಿನಕ್ಕೆ ಮೈ ತೊಳಿಬೇಕು ಕ್ಲೀನಾಗೆ. ತಿಂಡಿ ಕೊಡ್ಬೇಕು ಸಾಯಂಕಾಲದೊತ್ತು. ಕಡ್ಲೆ ಒಟ್ಟು ಅಂತ ಬರ್ತದೆ, ಸುಂಜೋಳ ಮುಚ್ಚು. ತಿಂಡಿ ಏನಾದ್ರು ತೀರೋಯ್ತು ಅಂದ್ರೆ ಮುದ್ದೆ ಮನೇಲಿ ಮುದ್ದೆ ಮಾಡಿರ್ತೀವಿ. ಮನೆಗೆ ಮುದ್ದೆ ಅವನೊಂದು ಮುದ್ದೆ ಮಾಡಿ ಕೊಟ್ಬಿಡ್ತೀವಿ. ನೀನು ತೊಗೊಂಡಿದ್ದು ಎಷ್ಟಕ್ಕೆ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಇಷ್ಟ ಯೂಟರ್ನ ನೀವಕ್ಕೆ ಕತ್ಗಳೇನು ಭಾರ ಬೀಳಲ್ವಾ? ಬೀಳ್ತವೆ. ಬಸವಪ್ಪನ ಬೆಳೆಸಿರೋದೇ ರೈತನಿಗೆ ಅನ್ನ ಇಕ್ಕಕ್ಕೆ. ಒಂದು ಜೊತೆ ಬಸವಪ್ಪನ ಮಡಿಕೊಂಡು ಒಬ್ಬ ರೈತ ನೇಗ್ಲು ಕಟ್ಟಿ ಹೊಲ ಉತ್ತಿ ಜೀವನ ಮಾಡಿದ್ರೆ 100 ಜನ 100 ಕುಳಬ ಜೀವನ ಮಾಡಿಸ್ಬೋದು. ಎಣ್ಣೆ ಹೊಡೆದ ಅಭ್ಯಾಸ ಇಲ್ಲ ನಮಗೆ. ತೆಂಗಿನಕಾಯಿ ಕಿತ್ಕೊಳ್ಳೋದು, ಎಳ್ನೀರು ಕುಡ್ಕೊಳ್ಳೋದು, ನ್ಯಾಚುರಲ್ ಎಣ್ಣೆ ಅದೆಲ್ಲ. ನ್ಯಾಚುರಲ್ ಎಣ್ಣೆ. ಗೆಡ್ಡೆಕೋಸು ಇದನ್ನ ಕಿತ್ಬಿಟ್ಟು ಎಲೆ ಎಲ್ಲ ಕಿತ್ಬಿಟ್ಟು
ತಿಂತ್ಯಾ? ಟೇಸ್ಟೇ ಇಲ್ಲ. ರೈತ ಬೇಕು ಅಂತ ಮನ್ಸು ಮಾಡಿದ್ರೆ ಹೋಗಿ ಒಂದು 50 ಗ್ರಾಮ್ ಚಿನ್ನ ತತ್ತಾನೆ. ಅದೇ ಒಬ್ಬ ಗೌರ್ಮೆಂಟ್ ಕೆಲಸದಲ್ಲಿ ಹೋಗ್ತಿರೋಕ್ಕಾಗಲ್ಲ. ಅವ್ನು ಗೌರ್ಮೆಂಟ್ ಸಂಬಳದಲ್ಲಿ ಒಂದು 60,000 ಸಂಪಾದನೆ ಬಂದರೆ 62,000 ರೂಪಾಯಿ ಖರ್ಚಾಗಿರ್ತದೆ. ಇನ್ನು 2,000 ರೂಪಾಯಿ ಸಾಲ ಮಾಡಿಕೊಡ್ಬೇಕು ಅವನು. ಈಗ ನಾನು ಬೆಳಗ್ಗೆ ಸಾಯಂಕಾಲ 1,000 ಸಂಪಾದನೆ ಮಾಡಿದ್ದೀನಿ. ಜೋಬೆಲ್ಲ ಯಾವಾಗ ನೋಡೋದು ಅದು ಹಂಗೆ ಇರ್ತದೆ. ಅವತ್ತಿನ ಪ್ರಪಂಚ ಅನ್ನ ಇಟ್ಟಿಗೆ ನಿಂತಿತ್ತು, ಇವತ್ತಿನ ಪ್ರಪಂಚ ದುಡ್ಡು ಚಿನ್ನಗೆ ನಿಂತದೆ. ಆದರೆ ರೈತ ಬೇಕೇ ಬೇಕು. ನಡಿಯಾ ನಡಿಯೋ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಅಯ್ಯೋ ಹೆಂಗೆಂಗೋ ಅಪ್ಪ ಹೆಂಗೆಂಗೆ ಹೋಯ್ತದೆ ಇದು. ಬಾಡಿ ಎಲ್ಲ ಮೇನು, ನಮ್ಮದು ಬಾಡಿ ಬಿಗಿ ಮಡಿಕೆ. ಚಾರ್ಲಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದುಡ್ಡು ಕಾಸು ಅಂತೂ ಇರೋದು ರೈತಂತವು ಕಷ್ಟ ಇರ್ತದೆ. 500 ರೂಪಾಯಿ 1,000 ರೂಪಾಯಿಗೆಲ್ಲ ಕಷ್ಟ ಇರ್ತದೆ. ತಿನ್ನೋ ಅನ್ನಕ್ಕೆ ಮನೆ ಕೊಡೋ ಜಾಗಕ್ಕೆ 100 ಜನ ಬಂದರೂ ಸಾಕು. ನಾನು ಬೇಕಾದ್ರೆ 100 ಜನಕ್ಕೂ ನಾನು ಹಾಕೋ ತಾಕತ್ತು ನನಗದೆ, ನಾನು ಹಾಕಿ